ಮತ್ತು ಬೇಳೆ ದಾಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಒಂದೆರಡು ಹಸಿಮೆಣ್ಸಿನ್ಕಾಯಿ ಹಾಕಿ, ಕೆಂಪು ಬೇಳೆ ಬರುತ್ತಲ್ಲ ಅದರಲ್ಲಿ ಹಾಕೋದು ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನದ ಪುಡಿ, ಆಮೇಲೆ ಸಣ್ಣ ಸಣ್ಣ ಕಟ್ ಮಾಡಿ ಉದ್ದುದ ಕಟ್ ಮಾಡ್ಕೊಂಡಿದ್ದೀನಿ ಶುಂಠಿ 1 ಇಂಚಷ್ಟು, ಆಮೇಲೆ ಒಂದೆರಡು ಹಸಿಮೆಣ್ಸಿನ್ಕಾಯಿ. ಉಪ್ಪೇನು ಹಾಕಿಲ್ಲ ನಾನು, ಉಪ್ಪು ಲಾಸ್ಟ್ ಕೊನೆಗೆ ಹಾಕಂತೀನಿ. ಇವಾಗ ಇದನ್ನು 1-2-3 ವಿಸಿಲ್ಲು ಹೊಡ್ಸೋಣ. ಲಾಸ್ಟಿಗೆ ಇವಾಗ ಕೂಗಕ್ಕೆ ಇಡೋಣ. 1-2-3 ಕೂಗಲಿ. ಬೇಕಾಗಿರೋದು ಮಿಲ್ಕ್ ಪೌಡ್ರು, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಕಸ್ತೂರಿ ಮೇಥಿ, ಈರುಳ್ಳಿ ಮತ್ತು ಜೀರಿಗೆನೇ ಇದು ಇಂಪಾರ್ಟೆಂಟ್, ಜೀರಿಗೆನೇ ಜಾಸ್ತಿ ಬೇಕಾಗಿರೋದು. ಮತ್ತು ಸಾಸಿವೆ ಒಗ್ಗರಣೆಗೆ, ಮತ್ತು ಸಣ್ಣ ಉಪ್ಪು ಕಾಯ್ದಾದ್ಮೇಲೆ, ಮತ್ತು ಜೀರಿಗೆ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇನ್ನು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿನಾದರೂ ಹಾಕಬಹುದು. ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ವಲ್ಲ, ಖಾರ ಬೇಕು ಇನ್ನೊಂದೆರಡು ಎಕ್ಸ್ಟ್ರಾ ಹಾಕಿ, ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಖಾರ ಇದಕ್ಕೆ, ಅದಕ್ಕೆ ಇನ್ನೊಂದೆರಡು ಬೇಕು ಅಂದರೆ ಎಕ್ಸ್ಟ್ರಾನೇ ಹಾಕಿ. ಆಮೇಲೆ ಈರುಳ್ಳಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಹಾಕೋಣ. ಇವಾಗ ಟೊಮೊಟೊ ಹಾಕೊಂಡು ಕಟ್ ಮಾಡಿ, ಅದಕ್ಕೆ ಕಲ್ಲುಪ್ಪು ಹಾಕ್ಬಿಟ್ಟೆ, ನಿಮಗೆ ರುಚಿಗೆ ಎಷ್ಟು ಚೆನ್ನಾಗಿ ಬೆಂದಿತ್ತು. ಅದನ್ನು ನಾವು ಇವಾಗೇನು ಇದರ ಇವಾಗ ಹಾಲು ಪೌಡ್ರ್ ಇದೆಯಲ್ಲ ಅದನ್ನು ಹಾಕೋಣ. ನಾನು ಹಾಲು ಪುಡಿ ನೀರಿಗೆ ಮಿಕ್ಸ್ ಮಾಡಿ ಹಾಕ್ಕೋಬೇಕಾಗಿತ್ತು, ಸಾರಿ ಹಂಗೆ ಹಾಕಿನಿ. ಆಮೇಲೆ ಜೀರಿಗೆ ಪೌಡ್ರು 1, ಆಮೇಲೆ ಲಾಸ್ಟಿಗೆ ಕಸ್ತೂರಿ ಮೇಥಿ, ಈ 3 ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದಕ್ಕೆ ಕೊನೆಗೆ ಇನ್ನೊಂದು ಬಾಣಲೆ ಇಟ್ಕೊಂಡು ನಾವು ಅನ್ನ ಮಾಡೋಣ. 4 ಕೊತ್ತಂಬರಿ, 4 ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು ಒಗ್ಗರಣೆಗೆ. ನಾವು ಬೇಕಾದ್ರೆ ಇನ್ನೊಂದೆರಡು ಬೇಕು ಅಂತಂದರೆ ಹಸಿಮೆಣ್ಸಿನ್ಕಾಯಿ ಆ್ಯಡ್ ಮಾಡ್ಕೋಬೋದು. ಇದರಲ್ಲಿ ಏನು ಇನ್ಸ್ಟೆಂಟ್ ಪುಡಿ ಏನು ನಾನು ಬೆರೆಸಿಲ್ಲ, ಹಸಿಮೆಣ್ಸಿನ್ಕಾಯಿ ಅಷ್ಟೇ ನಾನು. ಇವಾಗ ಕೊನೆಗೆ ನಾನು ಕೊತ್ತಂಬರಿ ಒಟ್ಟಿನಲ್ಲಿ ನೀವು ಯಾವ ಅಕ್ಕಿಲ್ಲಾದರೂ ಮಾಡಿರಿ, ಉದ್ದುದ್ರಾಗಿರಬೇಕು, ಮುದ್ದೆ ಆಗಿ. ನಾನೊಂದು 4 ಜೀರಿಗೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕಿ, ಯಾಕೆಂದರೆ ನೋಡಿ ಎಷ್ಟು ಇದಕ್ಕೆ ನಿಮಗೆ ಬೇಕು ಅಂದರೆ ಡ್ರೈ ಫ್ರೂಟ್ಸ್ನೇ ಆ್ಯಡ್ ಮಾಡ್ಕೋಬೋದು. ಅದೆಲ್ಲ ಟ್ರೈ ಮಾಡಿ, ಯಾಕೆಂದರೆ ಟೇಸ್ಟ್ ನೋಡಿ ಏನು ಅಂದರೆ ಜಾಸ್ತಿ ಆಗಿತ್ತು ಕಡಿಮೆ ಆಗಿತ್ತು, ಆಮೇಲೆ ಅದಕ್ಕೇನಾರು ಆ್ಯಡ್ ಮಾಡಬೇಕು ಅಂತಂದರೆ ನನಗೆ